ರಾಷ್ಟ್ರಪತಿಗಳ ಹೆಸರಿನಲ್ಲಿರುವಂತ ಸ್ವತ್ತನ್ನ ಕಬಳಿಕೆ ಮಾಡಿರುವಂತ ಒಂದು ಗಂಭೀರ ಆರೋಪಗಳು ಕಂಡುಬರ್ತಿದೆ. ರಾಷ್ಟ್ರಪತಿಯ ಹೆಸರಿನಲ್ಲಿರುವಂತ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿಬಿಟ್ರೆ, ನೂರಾರು ಕೋಟಿ ಮೌಲ್ಯದ ಸ್ವತ್ತನ್ನ ಕಬಳಿಕೆ ಮಾಡಿಬಿಟ್ರು, ಗೋಲ್ಮಾಲ್ ಆಯ್ತನ್ನೋ ಆರೋಪ ಇದು. ಯಾರ ಮೇಲೆ? ಸಚಿವ ಕೃಷ್ಣ ಬೈರೇಗೌಡರ ಅತ್ಯಾಪ್ತನ ವಿರುದ್ಧ ಬರ್ತಿರೋ ದೂರಿದು. ಕೃಷ್ಣ ಬೈರೇಗೌಡರ ಆಪ್ತ ಚೇತನ್ ಮೇಲೆ ಬಂದಿರುವಂತ ಆರೋಪ. ಎನ್ಆರ್ ರಮೇಶ್ ಅವರಿಂದ ಲೋಕಾಯುಕ್ತಕ್ಕೆ ದೂರು ಕೊಡುವಂತ ಕೆಲಸ ಆಗಿದೆ. ಸಾಮಾಜಿಕ ಹೋರಾಟಗಾರ ಎನ್ಆರ್ ರಮೇಶ್ ಅವರೀಗ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ರಾಷ್ಟ್ರಪತಿಯವರ ಹೆಸರಿನಲ್ಲಿರುವಂತ ನೂರಾರು ಕೋಟಿ ಮೌಲ್ಯದ ಈ ಸರ್ಕಾರಿ ಸ್ವತ್ತನ್ನ ಸಚಿವರು, ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಹಿಂದೆ ಕಂದಾಯ ಸಚಿವರಾಗಿದ್ರು. ಇವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಆಪ್ತ ಚೇತನ್ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಒಂದಿಷ್ಟು ದಾಖಲೆಗಳನ್ನ ಹಿಡ್ಕೊಂಡು ಸಾಮಾಜಿಕ ಹೋರಾಟಗಾರರಾಗಿರುವಂತ ಎನ್ಆರ್ ರಮೇಶ್ ಲೋಕಾಯುಕ್ತದ ಕದ ತಟ್ಟುವಂತ ಕೆಲಸ ಮಾಡಿದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂ ಕಬಳಿಕೆ ಆಗಿದೆ ಅನ್ನೋದು ಒಂದು ಆರೋಪ. ಅಂದ್ರೆ ಇದು 2015 ಮತ್ತು 2020 ಅವಧಿಯಲ್ಲೇ ಕೊಡಿಗೇಹಳ್ಳಿಯ ವಾರ್ಡ್ನಲ್ಲಿತ್ತು. ಆಗ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾಗ್ತಾರೆ KM ಚೇತನ್. ಇದೇ ಚೇತನ್ ಕೃಷ್ಣ ಬೈರೇಗೌಡರ ಆಪ್ತ ಅಂತ ಇವರು ಆರೋಪ ಮಾಡ್ತಿರೋದು. ಚೇರ್ಮನ್ ಕ್ಲಬ್ ಪಕ್ಕದಲ್ಲಿರುವಂತಹ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಇದಿರೋದು ಯಲಹಂಕದ ಕೊಡಿಗೇಹಳ್ಳಿ ಗ್ರಾಮದಲ್ಲಿರುವಂಥ ಒಂದು ಜಾಗ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೇಂದ್ರ ಇಂಧನ ಸಚಿವಾಲಯದ 32 ಗುಂಟೆ ಇದು. ಈ ವಿಸ್ತರಣದ ಸ್ವತ್ತನ್ನು ಕೂಡ ಇವರು ಸೇರಿಸಿಕೊಂಡು ಕಾಂಪೌಂಡ್ ಅನ್ನ ಹಾಕಿದ್ದಾರೆ. 100 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಜಾಗ ಇದು. ಸರ್ಕಾರದ ಅಂಡರಲ್ಲಿ ಬರಬೇಕು, ರಾಷ್ಟ್ರಪತಿಗಳಿಗೆ ಸಲ್ಲಬೇಕು, ಅಷ್ಟು ಬೆಲೆ ಬಾಳುವಂತ ಜಾಗವನ್ನ ಎಲ್ಲವನ್ನ ಸೇರಿಸಿಕೊಂಡು ಸಚಿವಾಲಯದ 32 ಗುಂಟೆಯನ್ನು ಕೂಡ ಸೇರಿಸಿಕೊಂಡು ವಿಸ್ತೀರ್ಣದ ಸ್ವತ್ತನ್ನ ಇವರು ಕಾಂಪೌಂಡ್ ಮಾಡಿಕೊಂಡಿದ್ದಾರೆ. ಇದು ಕಬಳಿಕೆ ಆಗಿದೆ ಅಂತ ಸಾಮಾಜಿಕ ಹೋರಾಟಗಾರರಾಗಿರುವಂತ ಎನ್ಆರ್ ರಮೇಶ್ ಅವರು ಕಂಪ್ಲೇಂಟ್ ಕೊಡುವಂತ ಒಂದು ಕೆಲಸ ಮಾಡಿದ್ದಾರೆ.